ಈ ಪಂದ್ಯಾಟದ ಒಳಭಾಗದಲ್ಲಿ ಕುತೂಹಲವನ್ನು ಉಂಟು ಮಾಡುವಂತಹ ಹಂತಕ್ಕೆ ಹೋಗ್ತಾ ಇದೆ. ಫ್ರೆಂಡ್ಸ್ ಬೆಂಗಳೂರು ಮತ್ತು ನ್ಯಾಶ್ ಬೆಂಗಳೂರಿನ ತಂಡ 6 ಎಸೆತ 4 ಓಟದ ಅವಶ್ಯಕತೆ. ಮಹೇಶ್ ಎಸೆತಗಾರಿಕೆ ಭಾಗದಲ್ಲಿ ಆರಕ್ಕೆ 4 ಕ್ಷೇತ್ರಕ್ಷಣೆ ಚಕ್ರ ವ್ಯೂಹವನ್ನು ರಚಿಸ್ತಾ ಇದೆ ನ್ಯಾಶ್ ಕ್ರಿಕೆಟರ್ಸ್ ಬೆಂಗಳೂರಿನ ತಂಡ. ಒಂದೆಡೆಯಲ್ಲಿ ಸೋದು ಪಡು ಬಿದ್ರೆ, ಇನ್ನೊಂದೆಡೆಯಲ್ಲಿ ಮ್ಯಾಡಿ. ಮೊದಲ ಚೆಂಡು ಓಟಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ನ ಸೇರ್ಪಡೆ 5 ಎಸೆತ 4 ಓಟದ ಅವಶ್ಯಕತೆ. ತೀರಾ ಕ್ಲೋಸ್ ಆಗಿ ಬರ್ತಾ ಇದೆ ಈ ಪಂದ್ಯ. ಅಂಕಣದ ಒಳಭಾಗದಲ್ಲಿ ಸೋನು ಗೆಸದ ಚೆಂಡು ಲೆಗ್ ಬಿಫೋರ್ ದ ವಿಕೆಟ್. LBW ಮುಖಾಂತರವಾಗಿ ಫ್ರೆಂಡ್ಸ್ ಬೆಂಗಳೂರಿನ ಮತ್ತೊಂದು ವಿಕೆಟ್ ಪತನ ಕೂಡ. ಸೋನು ಪಡು ಬಿದ್ರೆ ಔಟ್. ಅಂಗಡ ಒಳಭಾಗದಲ್ಲಿ ವಾಸು ಪ್ರಕಾಶದ ಎಂಟ್ರಿ ಆಗ್ತಾ ಇದೆ. 4 ಚೆಂಡು ಜಯಕ್ಕಾಗಿ 4 ಓಟದ ಅವಶ್ಯಕತೆ. ಕೈಯಲ್ಲಿಲ್ಲದಂತ ಒಂದು ಪಂದ್ಯಾಟವನ್ನ ಒಂದು ಹಂತದಲ್ಲಿ ಕಸಿಯುವಂತ ಪ್ರಯತ್ನವನ್ನ ಮಾಡ್ತಾ ಇದೆ ನ್ಯಾಶ್ ಕ್ರಿಕೆಟರ್ಸ್ ಬೆಂಗಳೂರಿನ ತಂಡ. ಒಂದು ಹಂತದಲ್ಲಿ ಗಿಳಿಯಾರನಾಗ ಫ್ರೆಂಡ್ಸ್ ಪರವಾಗಿ ಅತ್ಯುತ್ತಮ ರೀತಿಯ ಒಂದು ಆಟವನ್ನು ದಾಖಲಿಸಿದ್ರು. ಅವ್ರ ಜೊತೆಗೆ ರಾಕರ್ಸ್ ನವೀನ ಸ್ಟ್ರೈಕ್ ಪ್ರೊಟೆಕ್ಟ್ ಮಾಡೋ ಮುಖಾಂತರವಾಗಿ ಅತ್ಯುತ್ತಮ ರೀತಿಯ ಒಂದು ಪಾರ್ಟ್ನರ್ಶಿಪ್ ಬಿಲ್ಡಪ್ ಅನ್ನ ಮಾಡಿದ್ರು ಕೂಡ ಆ ಪ್ರಮುಖ 2 ವಿಕೆಟ್ ಅನ್ನ ಕಳ್ಕೊಂಡ ಬಳಿಕ ಫ್ರೆಂಡ್ಸ್ ಬೆಂಗಳೂರು ಅಂಕಣ ಒಳಭಾಗದಲ್ಲಿ ನಿಧಾನಗತಿಯಲ್ಲಿ ಒತ್ತಡಕ್ಕೆ ಹೋಗ್ತಾ ಇದೆ. 4 ಎಸೆತ 4 ಓಟದ ಅವಶ್ಯಕತೆ. ವಾಸು ಪ್ರಕಾಶ್ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇರುವಂತಹ ಆಟಗಾರರು ಕೂಡ. ನಾಲ್ಕಕ್ಕೆ 4 ಮಹೇಶ್ ಎಸೆತಗಾರಿಕೆ ಭಾಗದಲ್ಲಿ ಪ್ರತಿ ಚೆಂಡಿನಲ್ಲೂ ಕೂಡ ಓಟವನ್ನು ದಾಖಲಿಸಲೇ ಬೇಕಾದಂತಹ ಅನಿವಾರ್ಯತೆ ಕೂಡ ಫ್ರೆಂಡ್ಸ್ ಬೆಂಗಳೂರಿನ ತಂಡಕ್ಕೆ. ಮಧ್ಯೆ ವೈಡ್ ಚೆಕಿಂಗ್ ಆಗಿ ರಿವ್ಯೂ ಅನ್ನ ಪಡ್ಕೊಳ್ತಾ ಇದ್ದಾರೆ ಫ್ರೆಂಡ್ಸ್ ಬೆಂಗಳೂರಿನ ತಂಡ. ಅದ್ಯಾವ ತೀರ್ಪು ಹೊರ ಬೀಳುತ್ತೆ ನೋಡ್ಬೇಕಾಗಿದೆ. ತೃತೀಯ ನೇತ್ರ ಅಂತಿಮ ಹಂತದಲ್ಲಿ 2 ಸಮಾನತೆ ಜಯವನ್ನು ದಾಖಲಿಸುವಂತಹ ಒಂದು ಬಲಿಷ್ಠ ತಂಡಗಳು ಕೂಡ ಈ ಪಂದ್ಯದ ಹೋರಾಟಕ್ಕಾಗಿ ಮೈದಾನದ ಒಳಭಾಗದಲ್ಲಿ ಕಾಳಗಕ್ಕೆ ಇಳಿತಾ ಇದೆ ನ್ಯಾಶ್ ಕ್ರಿಕೆಟರ್ಸ್ ಬೆಂಗಳೂರು ಮತ್ತು ಫ್ರೆಂಡ್ಸ್ ಬೆಂಗಳೂರಿನ ತಂಡ. ಒಂದು ಹಂತದಲ್ಲಿ ಫ್ರೆಂಡ್ಸಿಗೆ ಸುಲಭ ಜಯವನ್ನು ದಾಖಲಿಸುವಂತ ಎಲ್ಲ ಅವಕಾಶಗಳಿತ್ತು. ಆದ್ರೆ ಒತ್ತಡಕ್ಕೆ ಹೋಗ್ತಾ ಇದೆ ಫ್ರೆಂಡ್ಸ್ ಬೆಂಗಳೂರಿನ ತಂಡ.
ವೈಡ್ ಬಾಲ್ ಎನ್ನುವಂತ ಸೂಚನೆ ಬರ್ತಾ ಇದೆ. ನಾಲ್ಕು ಎಸೆತ ಜಯಕ್ಕಾಗಿ 3 ಓಟದ ಅವಶ್ಯಕತೆ. ನಲವತ್ತ 9ರ ಟಾರ್ಗೆಟ್ ನಲ್ಲಿ ಹೋರಾಟವನ್ನು ಮಾಡ್ತಾ ಇದೆ. ಪಂದ್ಯಾಟವನ್ನು ಉಳಿಸಿಕೊಳ್ಳುವುದಕ್ಕಾಗಿ ನ್ಯಾಶ್ ಕ್ರಿಕೆಟರ್ಸ್ ಬೆಂಗಳೂರಿನ ತಂಡ. ಮಹೇಶ್ ಎಸೆದಿರುವಂತ ಚೆಂಡು ಒಂದೋಟದ ಪೂರೈಕೆ ಕೂಡ. ಮೂರು ಎಸೆತ ಜಯಕ್ಕಾಗಿ 2 ಓಟದ ಅವಶ್ಯಕತೆ ಫ್ರೆಂಡ್ಸ್ ಬೆಂಗಳೂರಿನ ತಂಡಕ್ಕೆ. ತೀರಾ ಕ್ಲೋಸ್ ಆಗಿ ಬೀಳ್ತಾ ಇದೆ ಪಂದ್ಯ. ಮಧು ಮ್ಯಾಡಿ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾರೆ. SRB ಪ್ರೋ ಬ್ಯಾಟಿನ ಮಾಲಕ ಕೂಡ ಮಧು ಮ್ಯಾಡಿ. ಈ ಹಂತದಲ್ಲೇ ತಡೆಬಿಡೋ ಪ್ರಯತ್ನ, ರನ್ ಅವಕಾಶ, ಡೈರೆಕ್ಟ್ ಶೂಟ್ ಅನ್ನು ಮಾಡ್ತಾ ಇದ್ದಾರೆ ಮಹೇಶ. ಎರಡಕ್ಕೆ 2 ತೀರಾ ಕ್ಲೋಸ್ ಆಗಿ ಬೀಳ್ತಾ ಇದೆ. ಅಂಗಣ ಒಳಭಾಗದಲ್ಲಿ ಪ್ರಸಾದ್ ನೇರಳ ಕಟ್ಟೆ. ಪಂದ್ಯ ಸಮಬಲದ ಕಂಡ್ರೆ ಬೋಲ್ಡ್ ಔಟ್ ಎನ್ನುವಂತ ಸೂಚನೆ ಬರ್ತಾ ಇದೆ ಸಂಘಟಕರಿಂದ. 2ಕ್ಕೆ 2 ಪ್ರಸಾದ್ ನೇರಳ ಕಟ್ಟೆ. ಟೆನಿಸ್ ಬಾಲ್ ನಲ್ಲಿ ಒಂದು ಹೊಸ ದಾಖಲೆ ಬರೆದಿರುವಂತ ಒಂದು ಆಟಗಾರ ಕೂಡ ಪ್ರಸಾದ್ ನೇರಳ ಕಟ್ಟೆ. ಎಸೆದ ಭಾಗದಲ್ಲಿ ದಾವಣಗೆರೆ ಮೈದಾನ ಒಳಭಾಗದಲ್ಲಿ 6 ಚೆಂಡುಗಳ ಮುಂದೆ 6 ವಿಕೆಟ್ ಅನ್ನು ಉಳಿಸಿದಂತ ಏಕಮಾತ್ರ ಎಸೆತಗಾರ ಕೂಡ ಪ್ರಸಾದ ನೇರಳಕಟ್ಟೆ. ಫ್ರೆಂಡ್ಸ್ ಬೆಂಗಳೂರು ಪರವಾಗಿ ಬ್ಯಾಟಿಂಗ್ ಭಾಗದಲ್ಲಿ ಅಂಗಣಕ್ಕೆ ಬರ್ತಾ ಇದ್ದಾರೆ. ಮಹೇಶ ಎಸೆತಗಾರ ಭಾಗದಲ್ಲಿ 2ಕ್ಕೆ 2 ಕುತೂಹಲದ ಪಂದ್ಯ. ಅಂಕಣ ಒಳಭಾಗದಲ್ಲಿ ಸಾಗ್ತಾ ಇದೆ. ಒಂದು ಹಂತದಲ್ಲಿ 18 ಚೆಂಡುಗಳ ಮುಂದೆ 13 ಓಟಗಳ ಅವಶ್ಯಕತೆ ಇತ್ತು. ಇವಾಗ ಅದೇ ಪಂದ್ಯ 2ಕ್ಕೆ 2 ಓಟಗಳ ಅವಶ್ಯಕತೆ. ಬಹಳಷ್ಟು ಉತ್ತಮ ರೀತಿಯ ಒಂದು ಬೌಲಿಂಗ್ ವರ್ಕೌಟ್ ಅನ್ನು ಮಾಡ್ತಾ ಇದೆ ನ್ಯಾಶ್ ಕ್ರಿಕೆಟರ್ಸ್ ಬೆಂಗಳೂರು. ಇದಮ್ಮದೇ ನೆಲಕಡೆ ಪ್ರಸಾದ ಮತ್ತೆ ರನ್ಔಟ್ ಮುಖಾಂತರವಾಗಿ ವಿಕೆಟ್ ಅನ್ನು ಒಪ್ಪಿಸ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ 1 ಎಸೆತ 2 ಓಟದ ಅವಶ್ಯಕತೆ. ಒಂದಕ್ಕೆ 2 ನಿದ್ದೆ ಮಂಪರಿಗೆ ಹೋಗ್ತಾ ಇರುವಂತಹ ಕ್ರೀಡಾ ಪ್ರೇಕ್ಷಕರನ್ನು ನಿದ್ದೆಯಿಂದ ಎಚ್ಚರಿಸುವ ಪಂದ್ಯಾಟಾಂಗಣ ಒಳಭಾಗದಲ್ಲಿ ಸಾಗ್ತಾ ಇದೆ. ಪ್ರೇಕ್ಷಕರ 2 ಕಣ್ಣುಗಳಿಂದ ಈ ಪಂದ್ಯ ಅಂಕಣ ಒಳಭಾಗಕ್ಕೆ ಸೆಳೆಯುವಂತ ಪ್ರಯತ್ನವನ್ನ ನಡು ರಾತ್ರಿಯಲ್ಲಿ ಮಾಡ್ತಾ ಇದೆ ನ್ಯಾಶ್ ಕ್ರಿಕೆಟರ್ಸ್ ಬೆಂಗಳೂರು ಮತ್ತು ಫ್ರೆಂಡ್ಸ್ ಬೆಂಗಳೂರಿನ ತಂಡ.
ಮೊದಲೇ ತಿಳಿಸಿದಾಗೆ ಎರಡು ಸಮಾನತೆ ಜಯವನ್ನು ದಾಖಲಿಸಬಲ್ಲಂತ ಒಂದು ತಂಡ ಕೂಡ ಕರ್ನಾಟಕ ರಾಜ್ಯದ ಎರಡು ಬಲಿಷ್ಠ ತಂಡಗಳು ಬಿಗು ಹೋರಾಟವನ್ನು ತುಮಕೂರಿನ ಮೈದಾನದ ಒಳಭಾಗದಲ್ಲಿ ಈ ಪಂದ್ಯ ಜಯಕ್ಕಾಗಿ ಮಾಡ್ತಾ ಇದೆ. 1-2 ಬಹಳಷ್ಟು ಬಿಗ್ ಫೈಟ್ ಅದ ಕೊಡ್ತಾ ಇದೆ. ಫೈಟ್ ಬ್ಯಾಕ್ ಅದ ಮಾಡ್ತಾ ಇದೆ ನ್ಯಾಶ್ ಕ್ರಿಕೆಟರ್ಸ್ ಬೆಂಗಳೂರಿನ ತಂಡ. ಒಂದು ಎಸೆತ 2 ಓಟದ ಅವಶ್ಯಕತೆ. ಕುತೂಹಲದ ಪಂದ್ಯ ಸಮಬಲವನ್ನು ಕಂಡ್ರೆ ಬೋಲ್ಡ್ ಔಟ್. ಮೊದಲ ಪ್ರಯೋಗ ಅಂಕಣ ಒಳಭಾಗದಲ್ಲಿ ಸಾಗುತ್ತೆ ಟೂರ್ನಮೆಂಟ್ ಅಲ್ಲಿ. ಇತಲ್ಮದೆ ಮೇಡಿಗೆ ಎಸೆದಿರುವಂತ ಚೆಂಡು ಅಂಗಣ ಒಳಭಾಗದಲ್ಲಿ ಪಂದ್ಯ